ಬಿಜೆಪಿಯಿಂದ ಶಾಸಕ ಯತ್ನಾಳನ್ನ ಉಚ್ಚಾಟನೆ ಮಾಡಲಾಗಿದೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಶಾಸಕ ಯತ್ನಾಳ್ 6 ವರ್ಷ ಉಚ್ಚಾಟನೆಗೊಂಡಿದ್ದಾರೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿದೆ. ಸೊ ಇದು ಯಾವಾಗ್ಲೂ ಆಗಬೇಕಾಗಿತ್ತು, ಬಟ್ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಬಿಜೆಪಿಗೆ ಎಲ್ಲೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಇದೊಂದೇ ದಾರಿ ಕಾಣಿಸ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಶಾಸಕ ಯತ್ನಾಳ್ ಅವರನ್ನ 6 ವರ್ಷ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಪಕ್ಷದಲ್ಲಿ ಇದ್ದು ಕೂಡ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರನ್ನ ಬಾಯಿಗೆ ಬಂದಂಗೆ ಹೀಯಾಳಿಸ್ತಾ ಇದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಬಟ್ ಆದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಯಾವುದೇ ಶಿಸ್ತು ಕ್ರಮವನ್ನ ಕೈಗೊಂಡಿರಲಿಲ್ಲ. ಬಟ್ ಈಗ ಶಾಸಕ ಯತ್ನಾಳ್ ಅವರನ್ನ 6 ವರ್ಷ ಉಚ್ಚಾಟನೆ ಮಾಡಿದೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಯಾಕಂದ್ರೆ ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ನಾಯಕರಿಗೆ ಅಥವಾ ಪಕ್ಷಕ್ಕೇನೆ ಇವರು ಅಶಿಸ್ತನ್ನ ತೋರ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಪಕ್ಷದಲ್ಲಿನ ನಾಯಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ಕಂಪ್ಲೇಂಟ್ ಸಹ ಕೊಟ್ಟಿದ್ರು. ಯಾವುದೇ ಶಿಸ್ತನ್ನ ಪಾಲನೆ ಮಾಡ್ತಾ ಇಲ್ಲ, ಬಿಜೆಪಿಯ ಶಿಸ್ತು ಪಾಲನೆಯನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಹೈಕಮಾಂಡ್ಗೆ ದೂರು ಸಹ ಕೊಡಲಾಗಿತ್ತು. ಈಗ ಬಿಜೆಪಿಯಲ್ಲೇ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ, ಮತ್ತೊಂದ್ ಕಡೆ BY ವಿಜಯೇಂದ್ರ ಬಣ. ಈಗ ನಿನ್ನೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು. SD ಸೋಮಶೇಖರ್ ಅವರಿಗೆ, ಶಿವರಾಮ್ ಹೆಬ್ಬಾರ್ಗೆ, ಹಾಗೆ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಆಗ್ಲೂ ಕೂಡ ಒಂದು ಪ್ರಶ್ನೆ ಏನಿತ್ತು, ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಾ ಇರೋರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾವುದೇ ಶಿಸ್ತಿನ ಕ್ರಮವನ್ನ ಕೈಗೊಂಡಿಲ್ಲ. ನಾವು ಹಾಗಿದ್ರೆ ಇಲ್ಲಿ ಹೇಗ್ ನಡೀತಿದೆ ಅಂತಂದ್ರೆ ಪಕ್ಷಪಾತ ಮಾಡ್ತಿದ್ದಾರೆ ನಮ್ಗೆ ಹೇಳಿ, ನಿಷ್ಪಕ್ಷಪಾತತೆ ಇಲ್ಲ ಇಲ್ಲಿ. ಯಾಕಂದ್ರೆ ಬಲಾಢ್ಯರಿಗೆ ಒಂದ್ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ, ಬಲಾಢ್ಯರು ಅಲ್ಲದವರನ್ನ ಒಂದ್ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ SD ಸೋಮಶೇಖರ್ ಅವರು ಕೂಡ ಕಿಡಿಕಾರಿದ್ರು ಯಾವಾಗ ಶೋಕಾಸ್ ನೋಟಿಸ್ ಜಾರಿ ಆಯ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಯತ್ನಾಳ್ ಅವರಿಗೆ ಎಷ್ಟೋ ಸಲ ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಂಡು ಕೂಡ ಅವ್ರ ಜೊತೆಗೆ ವಿಚಾರಣೆ ಮಾಡಿದ್ರು, ಮಾಹಿತಿಯನ್ನ ಕೊಟ್ಟರು. ಬಟ್ ಆದ್ರೂ ಕೂಡ ಇವರು